ಮುಂದಕ್ಕೆ ಏನಾಗ್ಬೇಕು? ಏನಾಗ್ತೀರಾ ನೀವೆಲ್ಲ? ಇಷ್ಟೆಲ್ಲ ಆಯ್ತು, ಬುದ್ಧಿ ಜ್ಞಾನ ಎಲ್ಲ ಆಗೋಯ್ತು, ಓದ್ಕೊಂಡ್ರಿ, ತಿಳ್ಕೊಂಡ್ರಿ, ಯಶಸ್ಸು ಸಿಕ್ತು, ಸಿಗದೆ ಹೋಯ್ತು, ಹೇಳಿದೆ ಸೋಲು ಸಿಗ್ಬೋದು, ಸೋಲನ್ನು ಎಲ್ಲಾನು ಜೀರ್ಣ ಮಾಡ್ಕೊಂಡು ಮುಂದಕ್ಕೆ ಏನ್ ಮಾಡ್ತೀರಾ? ಎಲ್ಲರೂ ಸಂಘಟಿತವಾಗಿ ಇಲ್ಲಿದೀವಲ್ವಾ? ಒಂದು ನಾಡು ಅಂತ ಕಟ್ಕೊಂಡಿದೀವಿ, ಒಂದು ದೇಶ ಅಂತ ಕಟ್ಕೊಂಡಿದೀವಿ ಅಲ್ವಾ? ಏನ್ ಮಾಡ್ತೀರಾ? ಒಂದು ಸಮಾಜ ಕಟ್ಟಿರ್ತೀರ, ನಿಮ್ದೆಲ್ಲಾನು ಸೇರಿ ಒಂದು ಸಮಾಜ ಅಂತ ಆಗಿರ್ತದೆ. ಆ ಸಮಾಜಕ್ಕೆ ನೀವು ದೊಡ್ಡ ಮನುಷ್ಯ ಆದ್ರೆ, ದೊಡ್ಡ ಮನಸ್ಸಿನವರಾದ್ರೆ, ಆ ಸಮಾಜವು ದೊಡ್ಡ ಮನಸ್ಸಿನ ಸಮಾಜ ಆಗುತ್ತೆ. ಎಲ್ಲರನ್ನು ಇನ್ಕ್ಲೂಡ್ ಮಾಡ್ಕೊಳ್ಳುವಂತ ಸಮಾಜ ಆಗುತ್ತೆ, ತಾರತಮ್ಯ ಇಲ್ಲದೇ ಇರುವಂತ ಸಮಾಜ ಆಗುತ್ತೆ, ಸ್ವಸ್ಥ ಸಮಾಜ ಆಗುತ್ತೆ, ಒಳ್ಳೆ ಸಮಾಜ ಆಗುತ್ತೆ. ನಾವು ನಿಮಗೆಲ್ಲ ಮಕ್ಕಳಿಗೆ ಹೇಳ್ತಾ ತುಂಬಾ ದೊಡ್ಡದಾಗಿ ಕನಸು ಕಾಣಿ, ದೊಡ್ಡದಾಗೇನೋ ಮಾಡಿ, ದೊಡ್ಡದಾಗಿ ಸಾಧನೆ ಮಾಡಿ ಅಂತೆಲ್ಲ ಹೇಳ್ತೀವಿ. ಮಾಡಬೇಕು ನಿಜ, ಸಾಧನೆ ಮಾಡೋ ಹಾದಿಯಲ್ಲಿ ಸೋಲು ಗೆಲುವು ಇರುತ್ತೆ. ಸೋತ್ರೂ ಅದರಿಂದ ಧೈರ್ಯಗಳಿದೆ, ಬದುಕುವಂತ ಛಲನು ಬೆಳೆಸ್ಕೊಂಡು, ಜೊತೆಗೆ ನಿಮ್ಮ ಗೆಲುವುಗಳಲ್ಲಿ ನಿಮ್ಮ ಸ್ವಂತದ ಗೆಲುವು ಅಷ್ಟೇ ಇಲ್ಲದೆ, ನಿಮ್ಮ ಸಮಾಜದ ಗೆಲುವು, ನಿಮ್ಮ ದೇಶದ ಗೆಲುವು, ನಿಮ್ಮ ನಾಡಿನ ಗೆಲುವು, ನಿಮ್ಮ ಸಮುದಾಯದ ಗೆಲುವು ಎಲ್ಲವನ್ನೂ ಇಂಪ್ರೂವ್ ಮಾಡ್ಕೊತಾ ಹೋಗೋದು ತುಂಬಾ ಮುಖ್ಯ ಅಂತ ನನಗೆ ಅನ್ಸುತ್ತೆ. ಸನದ ಉದ್ದೇಶ ಯುವ ಪೀಳಿಗೆಗೆ ಪರಿವರ್ತನೆಯೆಡೆಗೆ ಅಂತ ಇದೆ. ಪರಿವರ್ತನೆ ಯಾವ ಕಡೆಗೆ ಆಗ್ಬೇಕು, ಏನಾಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಇಷ್ಟೊಳಗೆ ಸಾಕಾಯ್ತು ಭಾಷಣ ಕೇಳಿ. ಪರಿವರ್ತನೆ ಹೊರಗಡೆ ಆದ್ರೆ ಸಾಲದು. ಪರಿವರ್ತನೆ ಒಂದು ಸಾಧನೆ, ಅದು ಪರಿವರ್ತನೆನೆ. ಇವತ್ತಿರೋ ಪರಿಸ್ಥಿತಿಯಿಂದ ನೀವು ಇನ್ನೊಂದ್ ಕಡೆಗೆ ನೀವು ಸಕ್ಸಸ್ಫುಲ್ ಆಗಿ ಒಂದು ಸಾಧನೆ ಮಾಡ್ಬಿಡ್ತೀರಾ ಅಂದ್ರೆ ಅದು ಪರಿವರ್ತನೆ. ಆದ್ರೆ ಆಂತರಿಕ ಪರಿವರ್ತನೆ ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೆ ಈ ಮನೋವಿಕಸನ ಖಂಡಿತ ಸಹಾಯ ಮಾಡುತ್ತೆ. ಪ್ರಶ್ನೆ ಕೇಳೋ ಧೈರ್ಯವನ್ನು ಬೆಳೆಸ್ಕೊಂಡು, ಪ್ರಶ್ನೆ ಕೇಳೋ ವಾತಾವರಣವನ್ನ ನಿರ್ಮಿಸಿಕೊಂಡು, ವಿಫಲತೆಯನ್ನ ಅಪರಾಧ ಅಂತ ಕನ್ಸಿಡರ್ ಮಾಡದೆ ಬದುಕೋದನ್ನ ಕಲಿಯೋದನ್ನ ಕಲಿಕೆ ಒಂದು ಭಾಗವನ್ನಾಗಿ ಮಾಡಿಕೊಂಡು, ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು, ಜೊತೆಗೆ ಭವಿಷ್ಯದ ಸಮಾಜವನ್ನ ರೂಪಿಸೋದಕ್ಕೆ ಜವಾಬ್ದಾರಿಯುತ ನಾಗರಿಕರಾಗಿ ನೀವು ನಿರ್ಮಾಣ ಮಾಡಿದ್ರೆ ಈ ಎಲ್ಲಾ ಕಾರ್ಯಗಳು ಸಫಲ ಅಂತ ನನಗೆ ಅನ್ಸುತ್ತೆ. ಯಾವುದೇ ಆಗಲಿ ಕಲಿಯೋದನ್ನ ಎಂದಿಗೂ ನಿಲ್ಲಿಸಬೇಡಿ, ಪ್ರಶ್ನೆ ಮಾಡೋದನ್ನ ಎಂದಿಗೂ ನಿಲ್ಲಿಸಬೇಡಿ, ಮಾನವೀಯತೆಯನ್ನು ಕಳ್ಕೊಳ್ಬೇಡಿ. ಈ ತರದ ಮನಸ್ಥಿತಿಯಿಂದ ನೀವು ಹೊರಗಡೆ ಹೋದ್ರೆ ಈ ತರದ ಕಾರ್ಯಾಗಾರಗಳು ಆಮೇಲೆ ಬಂದು ಮಾತಾಡಿದ ವಿಷಯವನ್ನು ಮಾಡ್ಕೊಂಡಿದ್ದು ಎಲ್ಲವೂ ಸಾಧ್ಯ ಆಗುತ್ತೆ. ಧನ್ಯವಾದ. ಬಹಳ ಸ್ಪಷ್ಟವಾಗಿ ಸುಲಲಿತವಾಗಿ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡ ಶ್ರೀಯುತ ಕಿಶೋರ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ನಿಮ್ಮ ಪ್ರೇರಣಾದಾಯಕ ಮಾತುಗಳು ನಮ್ಮೆಲ್ಲರ ಮನಸ್ಸಿನಲ್ಲಿ ಹೊಸ ಚೈತನ್ಯವನ್ನು ಮೂಡಿಸಿದೆ. ಮತ್ತೊಮ್ಮೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಮನಸ್ಸಿನ ವಿಕಾಸವೇ ಮಾನವನ ನಿಜವಾದ ಬೆಳವಣಿಗೆ. ಜ್ಞಾನ, ಮೌಲ್ಯಗಳು ಮತ್ತು ಸಕಾರಾತ್ಮಕ ಚಿಂತನೆ ಒಂದಾದಾಗ ವ್ಯಕ್ತಿ ಮಾತ್ರವಲ್ಲ, ಸಮಾಜವು ಅಭಿವೃದ್ಧಿಯತ್ತ ಸಾಗುತ್ತದೆ. ಸಕಾರಾತ್ಮಕ ಚಿಂತನೆ ಜೀವನದ ಪ್ರತಿಯೊಂದು ಸವಾಲನ್ನು ಅವಕಾಶವನ್ನಾಗಿ ಪರಿವರ್ತಿಸುತ್ತದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳೋಣ ಎಂದು ಹೇಳುತ್ತಾ, ಇಂದಿನ ವಿಕಸನ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಹಿಸಿರುವ ಮಾನ್ಯ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಯುತ ಆನಂದ್ ಸರ್ ಅವರನ್ನು ಕಾರ್ಯಾಗಾರದ ಕುರಿತು ಮಾರ್ಗದರ್ಶನ ನೀಡಲು ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಏನೋ ಹೇಳ್ತಾರೆ, ಏನೋ ಹೋಗ್ತಾರೆ ಅಂತೇಳಿ ಅದು ನಿಜವಾಗ್ಲೂ ಅರ್ಥ ಬರೋದು ಯಾವಾಗ ಅಂತಂದ್ರೆ, ನೀವು ಡಿಗ್ರಿ ಮುಗಿಸಾದ್ಮೇಲೆ ನಿಮ್ಮ ಜೀವನ ಏನ್ ರೂಪಿಸ್ಕೋಬೇಕೋ ಅದನ್ನ ನೀವು ಹೆಂಗ್ ಪಡ್ಕೊಳ್ತೀರಿ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಇದಕ್ಕೆ ಎಜುಕೇಶನ್ ಈಸ್ ಟು ಮೇಕ್ ಚಿಲ್ಡ್ರನ್ಸ್ ಫಿಯರ್ಲೆಸ್ ಅಂತ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ. ಸೊ ಧೈರ್ಯ ತಂದ್ಕೊಡ್ತಕ್ಕಂಥದ್ದು ವಿದ್ಯೆ. ಆ ವಿದ್ಯೆನ ಪಡ್ಕೋಬೇಕು ಅಂತಂದ್ರೆ ವಿದ್ಯೆ ಹೆಂಗಿರ್ಬೇಕು ಅಂತಂದ್ರೆ, ವಿದ್ಯಾ ದದಾತಿ ವಿನಯಂ ವಿನಯದಾತಿ ಪಾತ್ರತಾಂ ಪಾತ್ರ ಧರ್ಮ ಪ್ರೋತಿ ಧನ ಧರ್ಮ ತಥ ಸುಖಂ ಅಂತ ಹೇಳ್ತಾರೆ. ವಿದ್ಯೆಯಿಂದ ವಿನಯ, ವಿನಯದಿಂದ ಸಚ್ಚಾರಿತ್ರತೆ, ಸಚ್ಚಾರಿತ್ರತೆಯಿಂದ ಒಳ್ಳೆ ಉದ್ಯೋಗ, ಒಳ್ಳೆ ಉದ್ಯೋಗದಿಂದ ಒಳ್ಳೆ ಹಣ ಸಂಪಾದನೆಯಿಂದ ಯಾರಿಗೆ ಬೇಕೋ ಅಂತವ್ರಿಗೆ ಮಾತ್ರ ದಾನ ಧರ್ಮ ಮಾಡಬೇಕು. ಅದು ವಿದ್ಯೆಯ ಮಹತ್ವ. ಸೊ ಜಗತ್ತಿನಲ್ಲಿ 3 ತರದ ವ್ಯಕ್ತಿಗಳಿರ್ತಾರೆ. ಒಂದು ಹುಟ್ಟಿ ಸತ್ತವರು, ಇನ್ನೊಂದು ಬದುಕಿ ಸತ್ತವರು, ಇನ್ನೊಬ್ರು ಸತ್ತು ಬದುಕಿದವರು. ನಾವು ಯಾವ ಸಾಲಿನಲ್ಲಿ ನಿಲ್ಬೇಕು? ಹುಟ್ಟಿ ಸತ್ತವರು ಹುಟ್ಟಿದರೆ ಸಾಯ್ತಾರೆ, ಏನು ಸಾಧನೆ ಇರೋದಿಲ್ಲ. ಬದುಕಿದರೆ ಜೀವಂತವಾಗಿ ನಾಯಿ ನರಿ ಕೂಡ ಬದುಕ್ತವೆ, ಹಂಗೆ ಸಾಯ್ತಾರೆ. ಬಟ್ ಸತ್ತು ಬದುಕಿದವರು ಅನೇಕರು
ಅಂತ ನಮ್ಗೆ ಈ ಜಯಂತಿಗಳನ್ನ ನಾವು ಆಚರಣೆ ಮಾಡ್ತಾ ಇರ್ತೀವಲ್ಲ, ಸಾಧಕರು ಅಂತವ್ರು. ಸೊ ಅಂತವ್ರು ನೀವಾಗ್ಬೇಕು ಅಂತ ಹೇಳ್ತಾರೆ. ಸೊ ಸ್ವತಂತ್ರ ತಂದ್ಕೊಳ್ಳಿಕ್ಕೆ ಸಾವಿರಾರು ಜನ, ಲಕ್ಷಾಂತರ ಜನ ಬೆವರನ್ನು ಸುರಿಸಿ, ರಕ್ತನ ಸುರಿಸಿ ಸೊ ನಮಗೆ ಸ್ವತಂತ್ರ ತಂದ್ಕೊಟ್ರಲ್ಲ, ಅವ್ರು ಇವತ್ತಿಗೂ ಜೀವಂತವಾಗಿದ್ದಾರೆ. ಸಪ್ತ ಸಾಗರಗಳನ್ನು ದಾಟಿ ನಮ್ಮ ಭಾರತದ ಹಿರಿಮೆ ಗರಿಮೆಗಳನ್ನ ಜಗತ್ತಿಗೆ ಸಾರದಂತ ಸ್ವಾಮಿ ವಿವೇಕಾನಂದ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಜೀವಂತವಾಗಿ ಬದುಕಿದ್ದಾರೆ. ಕಷ್ಟಗಳಲ್ಲೇ ಹುಟ್ಟಿ, ಕಷ್ಟಗಳಲ್ಲೇ ಬೆಳೆದು, ಅವಮಾನಗಳನ್ನೇ ಮೈಗೂಡಿಸ್ಕೊಂಡು ಜಗತ್ತಿನಲ್ಲಿ ಒಬ್ಬ ಮಹಾಜ್ಞಾನಿ ಆಗಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರು 64 ಸಬ್ಜೆಕ್ಟ್ಸ್ ಅಲ್ಲಿ 32 ಡಿಗ್ರಿಗಳನ್ನು ಪಡೆದಿರ್ತಕ್ಕಂಥ ಸಾಧಕರು. ಮತ್ತೆ ಸತ್ಯದರ್ಶಿ, ಸಮದರ್ಶಿ, ಪಾರದರ್ಶಿ, ದೂರದರ್ಶಿ ಆಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತು ನಮ್ಮ ಮನಸ್ಸಲ್ಲಿ ಅಚ್ಚಳಿದೆ ಉಳಿದಿದ್ದಾರೆ. ಎಲ್ಲ ಸಾಧನೆ ಮಾಡ್ಬೇಕು ಅಂತ ಹೇಳಿ ಹೊರಡ್ತೀರಿ, ಆದ್ರೆ ಸಣ್ಣ ಸಣ್ಣ ಅವಕಾಶಗಳು ಬಂದಾಗ ಅದನ್ನು ಸಾಧನೆ ಮಾಡಲಿಲ್ಲ ಅಂದಾಗ ನಮಗೆ ನಾವೇ ಮಾಡ್ಕೊಂಡಿರ್ತಕ್ಕಂಥ ದ್ರೋಹ ಬಿಟ್ರೆ ಅದು ತಂದೆ ತಾಯಿ, ನೀವು ದ್ರೋಹ ಮಾಡ್ತಕ್ಕಂಥ ತಂದೆ ತಾಯಿಗೆ ಮತ್ತೆ ಗುರುಗಳಿಗೆ, ನಿಮ್ಮನ್ನು ಅನ್ಕೊಂಡಿರ್ತಕ್ಕಂಥವ್ರಿಗೆ ಮತ್ತೆ ನಿಮ್ಗೆ ನೀವೇ ದ್ರೋಹ ಮಾಡ್ಕೊಳ್ತೀರಿ. ಸೊ ಯಾರಾದ್ರೂ ಬಂದು ಏನಾದ್ರು ವಿಚಾರ ಹೇಳ್ತಾ ಇರ್ಬೇಕಾದ್ರೆ ಕನಿಷ್ಠ ಒಂದು 10-15 ನಿಮಿಷ ನೀವು ಉಸಿರು ಬಿಗಿಡ್ಕೊಂಡು ಕೇಳಿಸ್ಕೊಂಡ್ರೆ ನಿಮ್ಗೆ ಯಾವಾಗಲೂ ಮಲಗಿದಾಗ, ನೀವು ಸ್ಟಡಿ ಮಲಗಿದಾಗ ಒಂದು ಏನ್ ಹೇಳಿದ್ರು ಅಂತ ರೀಕಾಲ್ ಮಾಡ್ಕೊಂಡ್ರೆ ಖಂಡಿತ ನಿಮ್ಗೆ ಮುಂದಿನ ಭವಿಷ್ಯತ್ತಿನಲ್ಲಿ ಏನಾಗ್ಬೋದು ಅಂತೇಳಿ. ಸುಮ್ಮನೆ ಬಂದು ಸಾಧಕರಾಗಿ ಕೂತಿಲ್ಲ ವೇದಿಕೆ ಮೇಲೆ, ಯಾಕಂದ್ರೆ ಅವರು ಬಹಳಷ್ಟು ಸಾಧನೆ ಮಾಡಿ ಇವತ್ತಿಗೆ ಅಷ್ಟೋ ಇಷ್ಟೋ ಜನ ಗುರುತಿಸ್ತಾರೆ ಅಂತೇಳಿ ಅವ್ರನ್ನ ನಾವು ಇಲ್ಲಿ ಕರೆಸಿದೀವಿ ಅಂತ. ಅವ್ರು ಬಂದು ಒಂದು 4 ಮಾತು ಹೇಳುವಾಗ ಸೊ ನಾವು ಆಲಸ್ಯ ಮಾಡಿದ್ರೆ ನಾವು ಕಳ್ಕೊಳ್ತಕ್ಕಂಥದ್ದು ಅವರನ್ನ, ಅವ್ರ ಮಾತುಗಳನ್ನ. ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ನೀವು ಸದ್ದು ಮಾಡದೆ ನೀವು ಜಗಕ್ಕೆ ಬಂದವರಲ್ಲ, ನೀವು ಹುಟ್ಟುತ್ತಾ ಅಳ್ತಾನೆ ಭೂಮಿಗೆ ಬಂದಿದ್ದೀರಿ. ಆಮೇಲೆ ಒದ್ದಾಟ ಗುದ್ದಾಟ ಬಾಳೆಲ್ಲವಾಯಿತು ಅಂತಂದ್ರೆ ನೀವು ಬದುಕಿನ ಉದ್ದಕ್ಕೂ ನೀವು ರನ್ನಿಂಗ್ ಓಡ್ತಾನೆ ಇರ್ಬೇಕು. ಸೊ ಸಾಧನೆ ಮಾಡೋದಕ್ಕೆ ಓಡ್ತಾ ಇರ್ಬೇಕು, ಬೇರೆ ಬೇರೆ ಕೆಲಸಗಳೆಲ್ಲ ಓಡ್ತಾನೆ ಇರ್ಬೇಕು. ಅದು ಸಾಯೋವರೆಗೂ ಹೆಂಗಿರ್ಬೇಕು ಅಂತಂದ್ರೆ ನಿದ್ದೆ ಓಡು ಸಾವು ಪಡು ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದ್ರೆ ಅವರು ಎಷ್ಟು ಅಚ್ಚುಕಟ್ಟಾಗಿ ಹೇಳಿದ್ರೆ ನಿಮ್ಗೆ ಸಾವು ಹೆಂಗ್ ಬರ್ಬೇಕಂತ ನಿದ್ದೆ ಮಾಡ್ತಾ ಮಾಡ್ತಾನೆ ಸಾವು ಬರ್ಬೇಕಂತ, ಅದು ಶ್ರೇಷ್ಠವಾಗಿರ್ತಕ್ಕಂಥ ಸಾವು ಅಂತ ಹೇಳ್ತಾರೆ. ಸೊ ಸಾಧನೆಗೆ ಯಾವುದು ಮಿತಿ ಇಲ್ಲ. ಸಾಧನೆ ಮಾಡೋದಕ್ಕೆ ನಿಮ್ಗೆ ಬೇಕಾದಷ್ಟು ಫೆಸಿಲಿಟೀಸ್ ಎಲ್ಲ ಒದಗಿಸ್ಕೊಟ್ಟಿದ್ದಾರೆ. ನಿಮಗೆ ಮನೆಯಿಂದ ಬಂದ್ರೆ ತಂದೆ ತಾಯಿ ನಿಮ್ಗೆ ಬೇಕಾದಂತಕ್ಕಂಥ ಡ್ರೆಸ್ಗಳನ್ನಾಗ್ಲಿ ಅಥವಾ ನಿಮ್ಗೆ ಮೊಬೈಲ್ಗಳನ್ನಾಗ್ಲಿ, ಸರ್ ಇಷ್ಟೊತ್ತಿಗೆ ಹೇಳ್ತಾ ಇದ್ರು ಮೊಬೈಲಿಂದ ದೂರ ಇರಿ ಅಂತೇಳಿ. ನಾನೇನ್ ದೂರ ಇರಿ ಅಂತ ಹೇಳೋದಿಲ್ಲ, ಯಾಕಂದ್ರೆ ನಿಮ್ಗೆ ಮೊಬೈಲ್ ಅಟ್ಯಾಚ್ ಆಲ್ರೆಡಿ ಆಗಿದೆ. ಸೊ ನಿಮ್ಗೆ ದೂರ ಇರಿ ಅಂತಂದ್ರೆ ಮೊಬೈಲ್ ಬಿಟ್ಟಿರೋಕ್ ಸಾಧ್ಯ ಇಲ್ಲ. ಬೇಕಾದ್ರೆ ಗಂಡ ಹೆಂಡತಿನಾದ್ರೂ ಬಿಟ್ಟಿರ್ಬೋದು, ಮಕ್ಕಳನ್ನಾದ್ರೂ ಬಿಟ್ಟಿರ್ಬೋದು, ಮೊಬೈಲ್ ಅಂತೂ ಬಿಟ್ಟಿರೋಕ್ ಸಾಧ್ಯ ಇಲ್ಲ. ಆದ್ರೆ ನಿಮ್ಗೆ ಜ್ಞಾನ ಎಲ್ಲಿರ್ಬೇಕು ಅಂತಂದ್ರೆ ಆ ಮೊಬೈಲ್ ಅಲ್ಲಿ ಏನ್ ನೋಡ್ಬೇಕು, ಏನ್ ನೋಡ್ಬಾರ್ದು ಅನ್ನೋ ಒಂದು ಜ್ಞಾನ ಇದ್ರೆ, ತಿಳುವಳಿಕೆ ಇದ್ರೆ ಸಾಕು. ಸೊ ಜಗತ್ತಿನಲ್ಲಿ ಮೊಬೈಲ್ ಇಲ್ಲ ಅಂತಂದ್ರೆ ಎಲ್ಲ ಕೈಯಲ್ಲೂ ಮೊಬೈಲ್ ಇದೆ. ಸೊ ನಾವು ಮೊಬೈಲ್ ಇಟ್ಕೊಂಡಿದೀವಿ, ಹಾಗಂತ ನಾವು ಮೊಬೈಲ್ ಬಿಟ್ಬಿಡಿ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ಮೊಬೈಲ್ ಅಲ್ಲಿ ನೀವು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಅಥವಾ ನೀವು ಯಾವ್ದಾದ್ರು ಕೆಟ್ಟತನ ಮಾಡ್ಬೇಕಾದ್ರೆ ನಿಮ್ ತಂದೆ ತಾಯಿ ಜ್ಞಾಪಕ ಬರ್ಬೇಕು. ಅವರು ಬೆಳೆದಿರ್ತಕ್ಕಂಥ ಒಂದೊಂದು ಕಾಳುನು, ಒಂದೊಂದು ಬೆವರ ಹನಿನು ನಿಮಗೆ ಆ ಕಷ್ಟದಲ್ಲಿ ನೀವು ಏನು ಇಷ್ಟಪಟ್ಟು ನೋಡ್ತಾ ಇರ್ತೀರಲ್ಲ, ಆ ಕಷ್ಟ ಅಲ್ಲಿ ಕಾಣಿಸ್ತಾ ಇದ್ರೆ ಖಂಡಿತ ನಿಮ್ಗೆ ನೀವೇ ಇನ್ಸ್ಪಿರೇಷನ್ ಆಗ್ತೀರಿ. ನಿಮ್ ತಂದೆ ತಾಯಿನೇ ನಿಮ್ಗೆ ಅವರೇ ಇನ್ಸ್ಪೈರ್ ಆಗ್ತಾರೆ. ಸೊ ಈ ರೀತಿ ಕದನ ಒಂದ್ ಅಂಜಿ ಬಿಟ್ಟು ಓಡುವನು ರಾಜ ಸಿಂಹ ಅಂತ ಹೇಳ್ಕೊಳ್ತಾರಲ್ಲ. ಸೊ ಅಲ್ಲಿ ಏನು ಅಂತಂದ್ರೆ ಸ್ವಯಂ ಅದು ಮೃಗೇಂದ್ರ, ಅದನ್ನು ನೋಡಿದ ತಕ್ಷಣ ಅದಕ್ಕೇನು ಭಯ ಇಲ್ಲ, ಅದಕ್ಕೆ ಯಾವುದೇ ರೀತಿ ಹದ್ದಿಲ್ಲ, ಯಾವ್ದಾದ್ರು ಕ್ರಿಮಿಕೀಟಗಳು, ಪ್ರಾಣಿ ಪಕ್ಷಿಗಳು ಅವೆಲ್ಲ ನೀವು ಏನು ಅಂತಂದ್ರೆ ಸಿಂಹ ಅಂದ ತಕ್ಷಣ ಭಯ ಪಡ್ತವೆ. ಇದಕ್ಕೆ ಆ ರೀತಿ ಭಯ ಅನ್ನೋದೇ ಇಲ್ಲ. ಆ ರೀತಿ ಸಾಧನೆ ಏನಾದ್ರು ಮಾಡ್ಬೇಕಂದ್ರೆ ಸಿಂಹದ ರೀತಿ ನೀವು ಇರ್ಬೇಕು. ಸೊ ಹಂಗಿದ್ದಾಗಲೇ ಅದೊಂದು ಜೀವನಕ್ಕೆ ಒಂದು ಸಾರ್ಥಕ ಆಗುತ್ತೆ. ಸೊ ಖಂಡಿತ ನೀವು ಇಷ್ಟು ವಿದ್ಯಾರ್ಥಿಗಳು ಬಂದಿದ್ದೀರಿ. ನಾನು ಸುಮಾರು ಒಂದು 2-3 ಸ್ಟೋರಿಗಳು ಹೇಳ್ಬೇಕು ಅಂತಿದ್ದೆ, ಆದ್ರೆ ಕಾಲೇಜಲ್ಲಿ ಹೇಳ್ತೀನಿ. ಯಾಕಂದ್ರೆ ಹಸುವಾಗ್ತಾ ಇದೆ ಅಂತಂದ್ಮೇಲೆ ನಿಮ್ಮ ಮೇಲೆ ಪರಿಗೆತ್ತು ಲೇಖಪೋತೆ ನಡು ಅದಿ ಚೇತಕಾకపోతే ಪಾಕತುಪ್ಪು ಅಂತೇಳಿ. ಅಂದ್ರೆ ಆದ್ರೆ ಓಡು, ಇಲ್ಲ ಅಂದ್ರೆ ನಡಿ, ಅದು ಇಲ್ಲ ಅಂದ್ರೆ ತೆಗೆದುಕೊಂಡಾದ್ರೂ ಹೋಗು, ಸುಮ್ಮನೆ ಅಂತೂ ಇರಬೇಡ ಅಂತ ಹೇಳ್ತಾರೆ ಒಬ್ಬ ಶ್ರೀ ಮಹಾನ್ ಕವಿ. ಕುದುರತೆ ಪರಿಗೆತ್ತು లేకపోతే నడు అది చేతకాకపోతే పాకుతుపో, అంతేగాని ఒకే చోట కదలకుండా ఉండిపోకు. ఉద్యోగం రాలేదని, వ్యాపారం దెబ్బతినిందని, స్నేహితుడు ఒకడు మోసం చేశాడని, ప్రేమించిన వాళ్ళు నిన్ను వదిలి వెళ్ళిపోయారని అలాగే ఉండిపోతే ఎలా?
దేహానికి తప్ప దాహానికి పనికిరాని సముద్రపు కెరటాలే ఎగిసి ఎగిసి పడుతుంటే నువ్వు తలుచుకుంటే నీ తలరాత ఇంతే అన్నవాళ్ళు కూడా నీ ముందు తల దించుకొని చేయగల సత్తా నీది. అలాంటిది ఇప్పుడు వచ్చి నా కాస్త కష్టానికే తలంచేస్తే ఎలా? సృష్టిలో చలనం ఉన్నది ఏది ఆగిపోకూడదు. పాలైనది, వీచే గాలి, ఊగే చెట్టు, ఉదయించే సూర్యుడు. అనుకున్నది సాధించాలని నీలో కసిగా ప్రవహిస్తుంది. ఆ నెత్తులతో సహా ఆగిపోవడానికి వీలేదు. లే, బయలుదేరు. నీవు కదిలికుంటూ చేసిన మానసిక బాధల సంఖ్యలను తెంచేసుకో. నువ్వు పడ్డ చోట నుండే పరుగు మొదలుపెట్టు. నువ్వు పడుకున్న పరుపు నేను చీదరించక ముందే బతుకాన వదిలేయి. నీ అర్థం నేను ప్రశ్నించక ముందే సమాధానం వెతుక్కో. నీ నీడ నిన్ను వదిలేక ముందే వెలుగులోకి వచ్చే మిత్రమా, కన్నీళ్లు కారిస్తే కాదు చెమట చుక్కను చిందిస్తేనే చరిత్రను రాయగలరని తెలుసుకో అని చెప్తారు.